ನಮಸ್ಕಾರ ವೀಕ್ಷಕರೇ. ಜುಲೈ 2024 ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಗ್ರಹಗಳ ಗೋಚಾರ ಫಲದ ಆಧಾರದ ಮೇಲೆ ಮೇಷ ರಾಶಿಯವರಿಗೆ ಜುಲೈ 2024 ಒಳಿತಾ ಕೆಡುಕ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಮೊದಲನೇದಾಗಿ ಗ್ರಹಗಳ ಸ್ಥಿತಿಗತಿ ಹೇಗಿದೆ ಅಂತ ನೋಡೋದಾದ್ರೆ, ತಿಂಗಳ 6ನೇ ತಾರೀಕು ಅಂದ್ರೆ ಜುಲೈ ತಿಂಗಳ 6ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಶುಕ್ರನ ಪ್ರವೇಶ ಆಗ್ತದೆ. ಹಾಗೆಯೇ 12ನೇ ತಾರೀಕು ಕುಜ ಮೇಷದಿಂದ ವೃಷಭ ರಾಶಿಯನ್ನ ಪ್ರವೇಶ ಮಾಡಿದ್ರೆ 16ನೇ ತಾರೀಕು ಸೂರ್ಯ ಮಿಥುನದಿಂದ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ. ಹಾಗೆಯೇ 19ನೇ ತಾರೀಕು ಕರ್ಕಾಟಕದಿಂದ ಸಿಂಹಕ್ಕೆ ಬುಧನ ಪ್ರವೇಶವಾಗ್ತದೆ. ತಿಂಗಳ ಕೊನೆಗೆ ಅಂದ್ರೆ 31ನೇ ತಾರೀಕು ಕರ್ಕಾಟಕದಿಂದ ಸಿಂಹಕ್ಕೆ ಶುಕ್ರ ಕೂಡ ಪ್ರವೇಶ ಮಾಡ್ತಾನೆ. ಇದು ಗ್ರಹಗಳ ಬದಲಾವಣೆ ಅಂತಾನೆ ಹೇಳ್ಬೋದು ಜುಲೈ ಮಾಸದಲ್ಲಿ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜ 12ನೇ ತಾರೀಕು ತನಕ ಮೇಷದಲ್ಲಿದ್ರೆ 12ರಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ನಿಮ್ಗೆ ಶತ್ರು ಸ್ಥಾನ ಆಗ್ತದೆ. ವೃಷಭ ರಾಶಿಯಲ್ಲಿ ಗುರು ಮಂಗಳ ಯೋಗ ನಿರ್ಮಾಣ ಆದ್ರೂ ಕೂಡ ಕುಜ ನಿಮ್ಮ ರಾಶ್ಯಾಧಿಪತಿನೇ ಶತ್ರು ಸ್ಥಾನದಲ್ಲಿದ್ರೆ ಕೊಂಚ ಏನು ನೆಗೆಟಿವಿಟಿ ಅಥವಾ ನೆಗೆಟಿವ್ ಥಿಂಗ್ಸ್ ಗಳು ಆಗ್ತದೆ ಅಂತಾನೆ ಹೇಳ್ಬಹುದು. ಸೊ ಹಾಗಾಗಿ ಏನು 12ರ ನಂತರ ಯಾವ್ದಾದ್ರು ಶುಭ ಕಾರ್ಯಗಳೆಲ್ಲ ಪೆಂಡಿಂಗ್ ಇದ್ರೆ ಅಥವಾ ಮಾಡ್ಬೇಕು ಅಂತ ಇದ್ರೆ, ಮನೆಯಲ್ಲಿ ಫಂಕ್ಷನ್ ಇರ್ಬೋದು ಅಥವಾ ಏನಾದ್ರು ಒಂದು ಖರೀದಿ ಮಾಡ್ಬೇಕು, ಯಾವ್ದೋ ಒಂದು ಒಳ್ಳೆ ಕೆಲಸಕ್ಕೆ ಮುಹೂರ್ತವನ್ನ ಇಟ್ಟಿದ್ರೆ 12ರ ನಂತರ ಅದನ್ನೆಲ್ಲ ಬೇಡ ಅಂತ ಹೇಳ್ತೀನಿ. ಏನೇ ಮಾಡೋದಿದ್ರು 12ನೇ ತಾರೀಕಿನ ಒಳಗಡೆ ಮಾಡ್ಕೊಂಡ್ರೆ ಏನು ತುಂಬಾ ಒಳ್ಳೇದು ನಿಮ್ಗೆ. ಅದರ ಜೊತೆಗೆ ನೀವೇನಾದ್ರೂ ಡ್ರೈವರ್ ಆಗಿದ್ರೆ ಅಥವಾ ವೆಹಿಕಲ್ ನ ಜಾಸ್ತಿ ಓಡ್ತಾ ಇದ್ರೆ ಕೆಲ್ಸಕ್ಕೆ ಹೋಗೋದಾಗಿರ್ಬೋದು, ಏನಕ್ಕಾದ್ರೂ ಒಂದು ವಾಹನ ಚಾಲನೆ ಮಾಡುವಾಗ ತುಂಬಾನೇ ಹುಷಾರಾಗಿರಿ ಅಂತಾನೆ ಹೇಳ್ತೀನಿ. 2 ವೀಲರ್ ಅಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕೊಳ್ಳೋದು ಅಥವಾ 4 ವೀಲರ್ ಅಲ್ಲಾದ್ರೆ ಸೀಟ್ ಬೆಲ್ಟ್, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡೋದು, ಆದಷ್ಟು ಹುಷಾರಿಂದ ಎಚ್ಚರಿಕೆಯಿಂದ ಗಾಡಿ ಓಡಿಸೋದು ತುಂಬಾನೇ ಉತ್ತಮ. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿಯೇ ಶತ್ರು ಸ್ಥಾನದಲ್ಲಿದ್ದಾಗ ಸ್ವಲ್ಪ ಏನು ಕೆಟ್ಟ ಕೆಟ್ಟ ಥಿಂಗ್ಸ್ ಗಳು ಆಗೋದು ಜಾಸ್ತಿ, ಅಪಘಾತಗಳು ಸಂಭವಿಸೋದಾಗಿರ್ಬೋದು, ಕೆಟ್ಟ ವಿಚಾರಗಳು ನಿಮ್ಮ ಕಿವಿಗೆ ಬೀಳೋದಾಗಿರ್ಬೋದು, ನೀವೇನೇ ಒಳ್ಳೇದ್ ಮಾಡ್ಬೇಕು ಅಂತ ಹೋದ್ರೂ ಕೂಡ ಅದು ಏನೊಂದು ಕೆಟ್ಟದಾಗಿ ಕನ್ವರ್ಟ್ ಆಗೋದಾಗಿರ್ಬೋದು, ಇಂಥದ್ದೆಲ್ಲ ಆಗ್ತದೆ. ಹಾಗಾಗಿ ಎಷ್ಟು ಹುಷಾರಾಗಿದ್ರು ಸಾಕಾಗೋದಿಲ್ಲ. ಹಾಗಂತ ತುಂಬಾ ಭಯಪಡೋದೇನ ಅಗತ್ಯ ಇಲ್ಲ. ಯಾಕಂತಂದ್ರೆ ಗುರು ಕೂಡ ಇದ್ದಾನೆ ವೃಷಭ ರಾಶಿಯಲ್ಲಿ. ಗುರು ಮಂಗಳ ಯೋಗ ನಿರ್ಮಾಣವಾಗ್ತಾ ಇದ್ರು ಕೂಡ ಏನೋ ಒಂದು 100% ಕೆಟ್ಟದಾಗ್ತಾ ಇದೆ ಅಂದ್ರೆ ಅದನ್ನೊಂದು 70% ಕೆಟ್ಟದಾಗುವ ಹಾಗೆ ಮಾಡ್ತಾನೆ ಗುರು, ಆತರ ಅಂತ ಹೇಳ್ಬೋದು. ಹಣ ವ್ಯಯ ತುಂಬಾನೇ ಇದೆ. ನಿಮ್ಗೆ ಎಷ್ಟೇ ಇನ್ಕಮ್ ಬಂದ್ರೂ ಕೂಡ ಯಾವುದೇ ಮೂಲಗಳಿಂದನೂ ಅಷ್ಟೇ ಖರ್ಚಾಗ್ತದೆ. ಹಾಗೇನೆ ಅನ್ನೆಸೆಸರಿ ಖರ್ಚುಗಳು ಜಾಸ್ತಿ ಆಗ್ತದೆ ಅಂತಾನೆ ಹೇಳ್ಬೋದು. ಸೊ ಯೋಚನೆ ಮಾಡಿ ಖರ್ಚು ಮಾಡೋದು ತುಂಬಾ ಉತ್ತಮ. ಅನ್ನೆಸೆಸರಿ ಖರ್ಚನ್ನ ಅವಾಯ್ಡ್ ಮಾಡಿ, ಆಯ್ತಾ. ನಿಮ್ಗೆ ಸೂರ್ಯನಿಂದ ಧನಯೋಗ ಇದೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ಹಾಫ್ ಅಲ್ಲಿ 16ನೇ ತಾರೀಕಿನ ನಂತರ ಏನವನು ಮಿಥುನದಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅದ್ರ ಮೇಲೆ ನಿಮ್ಗೆ ಕೆಲವೊಂದು ಮೂಲಗಳಿಂದ ಹಣದ ಒಳಹರಿವು ಅಂದ್ರೆ ನಿಮ್ಗೆ ಬರ್ಬೇಕಾಗಿರೋದು ನ್ಯಾಯಯುತವಾಗಿ ನಿಮ್ಗೆ ಬರ್ಬೇಕಾಗಿರುವಂತಹ ಹಣ ನಿಮ್ಮ ಕೈ ಸೇರ್ತದೆ ಅಂತಾನೆ ಹೇಳ್ಬೋದು. ಅದು ನಿಮ್ದು ಪ್ರಾಪರ್ಟಿ ಇಶ್ಯೂ ವಿಷಯ ಆಗಿರ್ಬೋದು, ಅಥವಾ ನಿಮ್ಗೆ ಯಾರೋ ಸಾಲ ಕೊಟ್ಟಿರೋದು ವಾಪಸ್ ಆಗಿರ್ಬೋದು, ಅಥವಾ ನಿಮ್ಮ ಏನು ಬೆವರಿನ ಪ್ರತಿಫಲ ಆಗಿರ್ಬೋದು, ಇಂಥದ್ದೆಲ್ಲ. ಮೇಷರಾಶಿಯವರು ಆರೋಗ್ಯದ ಕಡೆ ಕೊಂಚ ಗಮನ ವಹಿಸಬೇಕಾಗುತ್ತೆ. ಹಳೆ ವ್ಯಾಧಿ ಯಾವ್ದಾದ್ರು ಇದ್ರೆ ಉಲ್ಬಣವಾಗಬಹುದು, ಅಥವಾ ಈ ಮಳೆಗಾಲದಲ್ಲಿ ಏನಾದ್ರು ಒಂದು ನೀರಿನಿಂದ ಅಥವಾ ಸೊಳ್ಳೆಯಿಂದ ಎಲ್ಲ ಸಮಸ್ಯೆ ಬರಬಹುದು. ಸೊ ಹುಷಾರಾಗಿರಿ, ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಬಿಸಿ ನೀರು ಕುಡಿರಿ, ಹೊರಗಡೆ ಏನು ಜಾಸ್ತಿ ತಿನ್ಲಿಕ್ಕೆಲ್ಲ ಹೋಗ್ಬೇಡಿ. ಬುಧ ಗ್ರಹ 19ನೇ ತಾರೀಕಿನಲ್ಲಿ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಅದಾದ್ಮೇಲೆ ಕೊಂಚ ನಿಮ್ಗೆ ಏನು ಧೈರ್ಯ ಬರ್ತದೆ ಅಂತಾನೆ ಹೇಳ್ಬೋದು. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಒಂದು ಆತ್ಮವಿಶ್ವಾಸ ಬರ್ತದೆ. ಒಳಗಿನಿಂದ ಧೈರ್ಯ ಬಂದ್ರೆ ಕೆಲಸಗಳನ್ನ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಮೇಷರಾಶಿಯವರು ಯಾವುದಕ್ಕೂ ಭಯ ಪಡುವ ಅಗತ್ಯ ಇಲ್ಲ. ನಿಮ್ಮ ತಲೆಯಲ್ಲಿ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂತ ಇದ್ರೆ ನಿಮ್ಮ ಶ್ರಮ ಹಾಕಿ ಖಂಡಿತವಾಗಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಮೇಷರಾಶಿಯವರು ಯಾರಾದ್ರೂ ಕೆಲಸ ಬದಲಾವಣೆ ಮಾಡ್ಬೇಕು ಅನ್ಕೊಂಡಿದ್ರೆ ಇವಾಗ ಟ್ರೈ ಮಾಡ್ಬೋದು ಅಂತ ಹೇಳ್ಬೋದು. ಇದು ಉತ್ತಮವಾದ ಸಮಯ. ಸೊ ಒಳ್ಳೆಯ ಕೆಲಸ ನಿಮ್ಮ ಕೈ ಸೇರುವ ಸಾಧ್ಯತೆ ಹೆಚ್ಚಾಗಿನೇ ಇದೆ. ಅಥವಾ ಈ ಕೆಲಸದಲ್ಲೇ ಪ್ರಮೋಷನ್ ಸಿಗ್ಬೋದು. ಇಮಿಡಿಯೇಟ್ ಆಗಿ ಆಗೋದಿಲ್ಲ ಯಾವ್ದನ್ನು, 1 ತಿಂಗಳು ತಗೋಬಹುದು ಅಥವಾ ಒಂದು 15 ಡೇಸ್ ಆದ್ಮೇಲೆ ಆಗ್ಬೋದು. ಬಟ್ ಇವಾಗಿನಿಂದ ಪ್ರಯತ್ನ ಶುರು ಮಾಡಿದ್ರೆ ಪ್ರತಿಫಲ ನಿಮ್ಗೆ ಮುಂದಿನ ದಿನಗಳಲ್ಲಿ ಸಿಗ್ತದೆ ಅಂತಾನೆ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಈ ಮಾಸ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಓದಿನ ಕಡೆ ಕೊಂಚ ಗಮನ ಕೊಟ್ರೆ ನೀವು ಅಂದುಕೊಂಡಿದ್ದನ್ನೆಲ್ಲ ಸಾಧಿಸಬಹುದು. ಈ ಕಾಂಪಿಟೇಟಿವ್ ಎಕ್ಸಾಮ್ ಯಾರೆಲ್ಲ ಬರೀತಾ ಇದ್ದೀರೋ ಅವ್ರಿಗೂ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಶ್ರಮ ಇರ್ಲಿ, ನಿಮ್ಗೆ ಪ್ರತಿಫಲ ಖಂಡಿತವಾಗಿ ನಿಮ್ಮ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಸಿಕ್ಕೇ ಸಿಗ್ತದೆ.
ಯಾರನ್ನು ಜಾಸ್ತಿ ನಂಬಲಿಕ್ಕೆ ಹೋಗ್ಬಿಡಿ ಅಂತಾನೆ ಹೇಳ್ತೀನಿ. ನಂಬಿಕೆ ಜಾಸ್ತಿ ನಂಬಲಿಕ್ಕೆ ಹೋದ್ರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕೋರೆ ಜಾಸ್ತಿ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಇಡಿ. ಹೊಸ ಪರಿಚಯ ಯಾರಾದ್ರೂ ಇದ್ರೆ ಅವರನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡು ಅದಾದ್ಮೇಲೆ ಮುಂದುವರಿರಿ ಅಂತಾನೆ ಹೇಳ್ತೀನಿ. ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರೇ ಆದ್ರೂ ಹೊಸ ಹೊಸ ಜನರ ಪರಿಚಯವಾಗ್ತದೆ, ಬ್ಲೈಂಡ್ ಆಗಿ ನಂಬಲಿಕ್ಕೆ ಹೋಗ್ಬೇಡಿ. ಹಾಗೆ ಕೆಲಸದಲ್ಲಿ ಅತ್ಯುತ್ತಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸಾಧಾರಣ ಫಲವನ್ನ ನೀವು ಅನುಭವಿಸ್ತೀರಾ. ಒಟ್ಟಾರೆಯಾಗಿ ನೋಡೋದಾದ್ರೆ ಮೇಷರಾಶಿಯವರಿಗೆ ಜುಲೈ ಮಾಸ ಸಾಧಾರಣವಾಗಿರ್ತದೆ ಅಂತಾನೆ ಹೇಳ್ಬೋದು. ಭಯ ಪಡುವ ಅಗತ್ಯ ಇಲ್ಲ, ದೇವರ ಜಪ ಮಾಡಿ, ಎಲ್ಲ ಸರಿ ಹೋಗ್ತದೆ. ಶುಭವಾಗ್ಲಿ. ನಮಸ್ಕಾರ ವೀಕ್ಷಕರೇ, ಜುಲೈ 2024 ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ವೃಷಭ ರಾಶಿಯ ಜುಲೈ 2024 ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ವೃಷಭ ರಾಶಿಯವರಿಗೆ ಶುಭ ಹಾಗೇನೆ ಅಶುಭ ಫಲಗಳನ್ನ ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಮೊದಲನೇದಾಗಿ ಗ್ರಹಗಳ ಸ್ಥಿತಿಗತಿ ಮತ್ತೆ ಗೋಚಾರ ನೋಡೋದಾದ್ರೆ, ಶುಕ್ರ ಗ್ರಹ 6ನೇ ತಾರೀಕು ಮಿಥುನದಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ್ರೆ, ಮಂಗಳ ಅಂದ್ರೆ ಕುಜ 12ನೇ ತಾರೀಕು ಮೇಷದಿಂದ ವೃಷಭಕ್ಕೆ ಸಂಚಾರವನ್ನು ನಡೆಸಲಿದ್ದಾನೆ. ಹಾಗೆಯೇ 16ನೇ ತಾರೀಕು ಸೂರ್ಯ ಮಿಥುನದಿಂದ ಕರ್ಕಾಟಕಕ್ಕೆ ಸಂಚಾರವನ್ನು ಮಾಡಿದ್ರೆ, ಬುಧ 19ನೇ ತಾರೀಕು ಕರ್ಕಾಟಕದಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ. ಇನ್ನ ಕೊನೆಗೆ ಅಂದ್ರೆ ಈ ತಿಂಗಳ ಕೊನೆಗೆ 31ನೇ ತಾರೀಕು ಕರ್ಕಾಟಕದಿಂದ ಸಿಂಹಕ್ಕೆ ಶುಕ್ರನ ಸಂಚಾರವಾಗಲಿದೆ. ಇದು ಈ ತಿಂಗಳಲ್ಲಿ ನಡೆಯುವ ಗ್ರಹಗಳ ಬದಲಾವಣೆ. ಈಗಿರುವ ಗ್ರಹ ಹಾಗೆಯೇ ಬದಲಾಗುತ್ತಿರುವ ಗ್ರಹಗಳ ಗೋಚಾರದ ಆಧಾರದ ಮೇಲೆ ವೃಷಭ ರಾಶಿಯವರಿಗೆ ಯಾವೆಲ್ಲ ಪರಿಣಾಮ ಬೀರ್ತದೆ ಅಂತ ನೋಡೋದಾದ್ರೆ, ವೃಷಭ ರಾಶಿಯವರಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಮ ರಾಶಿಯಲ್ಲೇ ಗುರು ಇದ್ರೂ ಕೂಡ ನಿಮಗೆ ಗುರು ಬಲ ಇಲ್ಲ ಅಂದ್ರೆ ಅದು ಒಂದು ನೆಗೆಟಿವ್ ಅಂತಾನೆ ಹೇಳ್ಬೋದು. ಗುರು ಬಲ ಇಲ್ದಿದ್ರೆ ಏನೋ ಒಂದು ಒಳ್ಳೆಯ ಕೆಲಸಗಳು ಆಗುವುದು ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು. ಈ ಗುರುಬಲ ಇದ್ರೆ ಉಂಟಲ್ಲ, ಬೇರೆ ಎಲ್ಲಾ ಗ್ರಹಗಳು ನಿಮ್ಗೆ ಕೆಟ್ಟದನ್ನ ಮಾಡಿದ್ರು ಕೂಡ ಗುರು ನಿಮ್ಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾನೆ, ಅದನ್ನ ಒಳ್ಳೇದಾಗಿ ಬದಲಾಯಿಸ್ತಾನೆ. ಆದ್ರೆ ಗುರುಬಲ ಇಲ್ದಿದ್ರೆ ಸ್ವಲ್ಪ ತೊಂದರೆ ಅಂತ ಹೇಳ್ಬಹುದು. ಸೊ ಇದರಿಂದ ವೃಷಭ ರಾಶಿಯವರು ಈ ತಿಂಗಳಲ್ಲಿ ದೊಡ್ಡ ದೊಡ್ಡ ವಿಚಾರ ಅಥವಾ ದೊಡ್ಡ ದೊಡ್ಡ ಬದಲಾವಣೆಗಳನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಾನೆ ಹೇಳ್ಬೋದು. ಆವರೇಜ್ ಆಗಿ ಇರ್ತದೆ. ತುಂಬಾ ದೊಡ್ಡ ಪ್ರಾಫಿಟ್ ಆಗೋದಾಗಿರ್ಬೋದು ಅಥವಾ ಬಿಸ್ನೆಸ್ ಅಲ್ಲಿ ಎಕ್ಸ್ಪಾನ್ಷನ್ ಮಾಡೋದಾಗಿರ್ಬೋದು, ಭೂಮಿ ವ್ಯವಹಾರಗಳನ್ನ ಮಾಡೋದಾಗಿರ್ಬೋದು, ಇದಕ್ಕೆಲ್ಲ ಸ್ವಲ್ಪ ಪಾಸ್ ಮಾಡೋದು ತುಂಬಾನೇ ಉತ್ತಮ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಇದು ಸಕಾಲವಲ್ಲ. ಆಸ್ತಿ ಖರೀದಿ, ಮನೆ ಖರೀದಿ, ಮನೆ ಕಟ್ಟುವಂಥದ್ದು, ಇದಕ್ಕೆಲ್ಲ ಇದು ಸಕಾಲ ಅಲ್ಲ ಅಂತಾನೆ ಹೇಳ್ಬೋದು, ಗುರುಬಲ ಇಲ್ಲದೆ ಇರೋದ್ರಿಂದ. ಜೊತೆಗೆ ವೃಷಭ ರಾಶಿಯವರಿಗೆ ಈ ತಿಂಗಳು ಖರ್ಚು ಜಾಸ್ತಿ. ಹೇಗೆ ಬರ್ತದೆ ಹೇಗೆ ಆಗ್ತದೆ ಅಂತ ಗೊತ್ತಾಗೋದಿಲ್ಲ, ಆದ್ರೆ ಖರ್ಚಿರ್ತದೆ, ಕೈಯಲ್ಲಿ ಹಣ ನಿಲ್ಲೋದಿಲ್ಲ. ಅಂದ್ರೆ ಯಾರಿಗೋ ಸಾಲ ಕೊಟ್ಟವರಿಗೆ ವಾಪಸ್ ಕೊಡೋದಾಗಿರ್ಬೋದು, ಅಥವಾ ಅನ್ನೆಸೆಸರಿ ಐಟಮ್ಸ್ ನ ಪರ್ಚೇಸ್ ಮಾಡೋದಾಗಿರ್ಬೋದು, ಅಥವಾ ನಿಮ್ ಕೈಲಿರುವ ದುಡ್ಡು ಕಳ್ಳತನವಾಗೋದಾಗಿರ್ಬೋದು. ಹೀಗೆ ಒಟ್ಟಾರೆಯಾಗಿ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ, ಹಣ ನಿಲ್ಲೋದಿಲ್ಲ ಅಂತಾನೆ ಹೇಳ್ಬೋದು. ಖರ್ಚು ಜಾಸ್ತಿ ಆಗ್ತದೆ. ಇಲ್ಲ ಅಂತಂದ್ರೆ ನಿಮಗೆ ಅಥವಾ ಮನೆಯವರಿಗೆ ಯಾರಿಗಾದ್ರೂ ಹುಷಾರು ತಪ್ಪುವುದು, ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುವುದು, ಅದಕ್ಕೆ ಎಕ್ಸ್ಪೆನ್ಸಸ್. ಒಟ್ಟಾರೆಯಾಗಿ ದುಡ್ಡಿನ ಸಮಸ್ಯೆಯನ್ನ ಒಂದೊಂದ್ಸಲ ಅನುಭವಿಸ್ತೀರಾ ಅಂತಾನೆ ಹೇಳ್ಬೋದು. ಹಾಗಾಗಿ ವ್ಯರ್ಥ ಖರ್ಚನ್ನ ಮಾಡೋದನ್ನ ಅವಾಯ್ಡ್ ಮಾಡಿ. ನಿಮ್ಮ ರಾಶಿ ಅಧಿಪತಿ ಶುಕ್ರ 4th ಸ್ಥಾನಕ್ಕೆ ಸ್ಥಾನಪಲ್ಲಟವಾಗುವುದರಿಂದ 6ನೇ ತಾರೀಕು ಆರೋಗ್ಯದಲ್ಲಿ ಕೊಂಚ ಏರುಪೇರು ಆಗ್ತದೆ. ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ಮಟ್ಟಿಗೆ ಅಲ್ಲದಿದ್ರು ಕೂಡ ಸಣ್ಣ ಮಟ್ಟಿಗೆ ಜ್ವರ ಬರೋದು, ತಲೆನೋವು, ಫುಡ್ ಪಾಯ್ಸನ್ ಆಗುವಂಥದ್ದು, ಇಂಥದ್ದೆಲ್ಲ ಆಗ್ತದೆ ಅಂತಾನೆ ಹೇಳ್ಬೋದು. ಬಾಡಿ ತುಂಬಾ ಪೇನ್ ಆಗುವಂಥದ್ದು. ಸೊ ಹಾಗಾಗಿ ಆರೋಗ್ಯದಲ್ಲಿ ಕೊಂಚ ಗಮನವನ್ನ ವಹಿಸ್ಬೇಕಾಗ್ತದೆ ವೃಷಭ ರಾಶಿಯವರು. ಇನ್ನು ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪಂಚಮಕ್ಕೆ ಬರ್ತಾ ಇದ್ದಾನೆ 19ನೇ ತಾರೀಕು. ಸೊ ಪಂಚಮಕ್ಕೆ ಬಂದ ಮೇಲೆ ನಿಮ್ಮ ಸಮಯ ಒಳ್ಳೆಯ ಸಮಯವಾಗಿ ಬದಲಾಗ್ತದೆ. ಅಷ್ಟರ ತನಕ 19ನೇ ತಾರೀಕಿನ ತನಕ ಕೊಂಚ ಏನು ಕೆಟ್ಟದಾಗಿ ಇರ್ತದೆ ಅಥವಾ ಅಷ್ಟೊಂದು ಒಳ್ಳೇದಿರಲ್ಲ ಅಂತಾನೆ ಹೇಳ್ಬೋದು. ಸಮಯ ಬದಲಾಗ್ತದೆ ಅಂತ ಹೇಳ್ತಾರಲ್ಲ, ಹಾಗಾಗಿ 19ನೇ ತಾರೀಕಿನ ಮೇಲೆ ಪಂಚಮಕ್ಕೆ ಬುಧನ ಪ್ರವೇಶದಿಂದಾಗಿ ಒಳ್ಳೆಯ ಸಮಯ ನಿಮಗೆ ಕೂಡಿ ಬರ್ತದೆ ಅಂತಾನೆ ಹೇಳ್ಬೋದು. ಶುಭ ಕಾರ್ಯಗಳಿಗೆ ಒಳ್ಳೆಯ ಮುಹೂರ್ತ ಆಗಿರ್ಬೋದು, ಒಳ್ಳೆಯ ಕೆಲಸಗಳನ್ನ ಮಾಡ್ಬೋದು. ಇಷ್ಟು ದಿನ ಆಗ್ತಾ ಇದ್ದಂತಹ ತೊಂದರೆ ಅಡೆತಡೆಗಳೆಲ್ಲ ನಿವಾರಣೆ ಆಗ್ತದೆ ಅಂತಾನೆ ಹೇಳ್ಬೋದು, ಎಲ್ಲಾ ಕ್ಷೇತ್ರದಲ್ಲಿ ಕೂಡ. ಈ ಉದ್ಯೋಗ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಅಂತಹ ದೊಡ್ಡ ಮಟ್ಟದ ಪ್ರಾಫಿಟ್ ಆಗ್ಬೋದು ಅಥವಾ ಬದಲಾವಣೆಯನ್ನ ನಿರೀಕ್ಷಿಸ್ಲಿಕ್ಕೆ ಆಗೋದಿಲ್ಲ. ಆವರೇಜ್ ಆಗಿ ನಡ್ಕೊಂಡು ಹೋಗ್ತದೆ ಅಂತಾನೆ ಹೇಳ್ಬೋದು. ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋರು ಕೆಲಸದ ಬದಲಾವಣೆಯನ್ನ ಈ ಸಮಯದಲ್ಲಿ ಮಾಡ್ಲಿಕ್ಕೆ ಹೋಗೋದು ಬೇಡ. ಬಟ್ ನಿಮ್ಮ ಕೆಲಸದಲ್ಲಿ ಅಂತಹ ಏನು ದೊಡ್ಡ ಮಟ್ಟಿನ ತೊಂದರೆಯನ್ನ ಏನು ಅನುಭವಿಸೋದಿಲ್ಲ. ಆವರೇಜ್ ಆಗಿ ನಡ್ಕೊಂಡು ಹೋಗ್ತದೆ ಕೆಲಸದ ಕ್ಷೇತ್ರ ಅಂತಾನೆ ಹೇಳ್ಬೋದು.
ದಾಯಾದಿಗಳಿಂದ ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿಯವರಿಂದ ಸ್ವಲ್ಪ ಮುನಿಸು ಮನಸ್ತಾಪ ಜಗಳಗಳು ಆಗ್ಬೋದು, ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ. ಹಾಗಾಗಿ ನೀವು ದೊಡ್ಡವರಾದ್ರಿ ಚಿಕ್ಕವರಾಗಿರ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನ ಕಲೀರಿ. ಸುಮ್ಮನೆ ಜಗಳವನ್ನ ತಂದುಕೊಳ್ಬೇಡಿ. ಕೃಷಿ ಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು, ಕೃಷಿ ಅಥವಾ ಕೃಷಿಗೆ ರಿಲೇಟೆಡ್ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರಿಗೆ ಉತ್ತಮವಾದ ಫಲವನ್ನ ನಿರೀಕ್ಷೆ ಮಾಡ್ಬೋದು ಅಂತಾನೆ ಹೇಳ್ಬೋದು. ದೂರ ಸ್ಥಳಗಳಿಗೆ ಪ್ರಯಾಣ ಇರ್ತದೆ, ಅದರಿಂದ ಆಲಸ್ಯ, ದೇಹದ ಅಡ್ಡಿಯಾಗ್ತದೆ ಅಂತಾನೆ ಹೇಳ್ಬೋದು. ಹಾಗೇನೆ ಖರ್ಚು ಕೂಡ ಆಗ್ತದೆ ದೂರ ಪ್ರಯಾಣದಿಂದ ಅಂತಾನೆ ಹೇಳ್ಬೋದು. ಸೊ ಅದು ಪಾಸಿಟಿವ್ ಆಗಿರ್ಬೋದು, ನಿಮ್ಮ ಕೆಲಸದ ಕ್ಷೇತ್ರದಿಂದ ಆಗಿರ್ಬೋದು, ಅಥವಾ ಅನ್ನೆಸೆಸರಿ ಪ್ರಯಾಣ ಕೂಡ ಆಗಿರ್ತದೆ ಒಂದೊಮ್ಮೆ. ಸೊ ಅನ್ನೆಸೆಸರಿ ಪ್ರಯಾಣ ಇದ್ರೆ ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ನೋಡಿ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಜುಲೈ 2024 ಸಾಧಾರಣ ಫಲವನ್ನ ಅನುಭವಿಸ್ತೀರಾ ಅಂತಾನೆ ಹೇಳ್ಬೋದು. ಭಯಪಡುವ ಅಗತ್ಯ ಇಲ್ಲ, ದೇವರ ಮೇಲೆ ಭಕ್ತಿ ಇರ್ಲಿ, ಎಲ್ಲ ಒಳ್ಳೆಯದಾಗ್ತದೆ. ಶುಭವಾಗ್ಲಿ. ನಮಸ್ಕಾರ ವೀಕ್ಷಕರೇ, ಜುಲೈ 2024 ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಗ್ರಹಗಳ ಗೋಚಾರ ಫಲದ ಆಧಾರದ ಮೇಲೆ ಮಿಥುನ ರಾಶಿಯ ಜುಲೈ 2024 ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ಮಿಥುನ ರಾಶಿಯವರಿಗೆ ಶುಭ ಹಾಗೇನೆ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಮೊದಲಿಗೆ ಗ್ರಹಗಳ ಸ್ಥಿತಿಗತಿ ಎಲ್ಲಿದೆ ನೋಡೋಣ. ಯಾವೆಲ್ಲ ಗ್ರಹಗಳು ಬದಲಾಗ್ತವೆ ಈ ಮಾಸದಲ್ಲಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಜುಲೈ 6ನೇ ತಾರೀಕು ಶುಕ್ರ ಗ್ರಹ ನಿಮ್ಮ ರಾಶಿಯಿಂದ ನಿಮ್ಮ ಮುಂದಿನ ಮನೆಗೆ ಅಂದ್ರೆ ಕರ್ಕಾಟಕ ರಾಶಿಗೆ ಸಂಚಾರ ಮಾಡಲಿದ್ದಾನೆ ದ್ವಿತೀಯಕ್ಕೆ. ಹಾಗೆಯೇ 12ನೇ ತಾರೀಕು ಮೇಷದಿಂದ ವೃಷಭಕ್ಕೆ ಕುಜನ ಸಂಚಾರವಾದ್ರೆ 16ನೇ ತಾರೀಕು ನಿಮ್ಮ ಮನೆಯಿಂದ ಕರ್ಕಾಟಕ ರಾಶಿಗೆ ಸೂರ್ಯನ ಪಯಣವಿರ್ತದೆ ಅಂತಾನೆ ಹೇಳ್ಬೋದು. ಜೊತೆಗೆ ದ್ವಿತೀಯದಿಂದ ತೃತೀಯಕ್ಕೆ ಬುಧ 19ನೇ ತಾರೀಕಿಗೆ ಹೋಗ್ತಾನೆ. ಹಾಗೇನೆ ಕರ್ಕಾಟಕದಿಂದ ಸಿಂಹಕ್ಕೆ ಶುಕ್ರ ಈ ತಿಂಗಳ ಎಂಡಿಗೆ ಹೋಗ್ತಾನೆ. ಇದಿಷ್ಟು ಈ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು. ಮಿಥುನ ರಾಶಿಯವರು ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಬರುವ ಏಪ್ರಿಲ್ ತಿಂಗಳ ತನಕ ಅಂದ್ರೆ ಬರುವ ವರ್ಷ ಏಪ್ರಿಲ್ ವರೆಗೂ ಗುರು ಬಲ ಇರೋದಿಲ್ಲ. ಸೊ ಗುರುವಿನ ಬಲ ಇಲ್ಲ ಅಂತಂದ್ರೆ ಆದಷ್ಟು ಒಳ್ಳೊಳ್ಳೆ ಕೆಲಸಗಳೆಲ್ಲ ತಡೆ ಹಿಡಿಯಲ್ಪಡ್ತದೆ, ಅಥವಾ ಅದಕ್ಕೆ ನೆಗೆಟಿವ್ ಎನರ್ಜಿಗಳು ತುಂಬಾ ಜಾಸ್ತಿ ತೊಂದರೆ ಕೊಡ್ತದೆ ಅಂತಾನೆ ಹೇಳ್ಬೋದು. ಗುರು ಬಲ ಇದ್ರೆ ಅದನ್ನೆಲ್ಲ ನಿವಾರಿಸಬಹುದು, ಬಟ್ ಗುರು ಬಲ ಇಲ್ಲ ಅಂದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ತುಂಬಾನೇ ಅಗತ್ಯ. ಕೊಂಚ ಮದುವೆ ಮನೆಯ ವಿಚಾರದಲ್ಲಿ ಮಿಥುನ ರಾಶಿಯವರು ಸಮಸ್ಯೆಯನ್ನ ಅನುಭವಿಸಬಹುದು ಅಂತಾನೆ ಹೇಳ್ತೀನಿ ಗುರುಬಲ ಇಲ್ಲದೆ ಇರೋದ್ರಿಂದ. ವಿವಾಹ ಸುಖ ಸುಮ್ಮನೆ ಮುಂದೆ ಹೋಗೋದಾಗಿರ್ಬೋದು, ಅಥವಾ ವಿವಾಹದಲ್ಲಿ ಏನಾದ್ರೂ ಅಡೆತಡೆ ಆಗಿರ್ಬೋದು, ಫಿಕ್ಸ್ ಆಗಿರೋ ಮದುವೆ ಅನ್ನೆಸೆಸರಿ ಅಡೆತಡೆ ಆಗಿರ್ಬೋದು, ಅಥವಾ ಮದುವೆ ಆದವರಿಗೆ ತಮ್ಮ ದಾಂಪತ್ಯದಲ್ಲಿ ಏನಾದ್ರೂ ತೊಂದರೆ ಆಗುವಂಥದ್ದು ಇಂಥದ್ದೆಲ್ಲ ಆಗ್ತದೆ. 7ನೇ ಮನೆ ಅಧಿಪತಿ ಆಗಿರೋದ್ರಿಂದ ಕೊಂಚ ದಾಂಪತ್ಯ ಜೀವನ ಅಥವಾ ವಿವಾಹ ಜೀವನ, ವಿವಾಹೋತ್ತರ ವಿವಾಹ ಪೂರ್ವ ಏನಿದೆ ಅದು ಕೊಂಚ ಏರುಪೇರುವಾಗುವ ಸಾಧ್ಯತೆಗಳಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ದೇವಸ್ಥಾನದಲ್ಲಿ ಗುರು ಇರೋದ್ರಿಂದ ನಿಮ್ಗೆ ಉದ್ಯೋಗದಲ್ಲಿ ಕೊಂಚ ಹಿನ್ನಡೆ ಆಗ್ಬೋದು ಅಂತ ಹೇಳ್ತೀವಿ. ಹಾಗಾಗಿ ಜಾಬ್ ಚೇಂಜ್ ಮಾಡುವ ಯೋಚನೆ ಏನಾದ್ರು ಇದ್ರೆ ಸದ್ಯಕ್ಕೆ ಅದು ಬೇಡ ಅಂತಾನೆ ಹೇಳ್ತೀನಿ. ಇರುವ ಕೆಲಸದಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಅನ್ನ ಹಾಕಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತಾನೆ ಹೇಳ್ತೀನಿ. ಚೇಂಜ್ ಮಾಡ್ಲಿಕ್ಕೆ ಹೋದ್ರೆ ಸ್ಟಕ್ ಆಗ್ಬಹುದು, ಅದು ಇಲ್ಲ ಇದು ಇಲ್ಲ ಅನ್ನುವ ಪರಿಸ್ಥಿತಿಗೆ ತಂದುಕೊಡೋದಕ್ಕಿಂತ ಸದ್ಯದ ಮಟ್ಟಿನಲ್ಲಿ ಜಾಬ್ ಚೇಂಜ್ ಮಾಡೋದು ಬೇಡ. ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಶನಿ ಇದ್ದಾನೆ ಅಂತಾನೆ ಹೇಳ್ಬೋದು. ಶನಿ ಉದ್ಯೋಗಕ್ಕೆ ಕರ್ಮಾಧಿಪತಿ ಅಂತಾನೆ ಹೇಳ್ಬೋದು. ಹಾಗಾಗಿ ಉದ್ಯೋಗಕ್ಕೆ ತೊಂದರೆ ಇಲ್ಲ. ಅಂದ್ರೆ ಭಾಗ್ಯಸ್ಥಾನದಲ್ಲಿರೋ ಶನಿ, ಕರ್ಮಾಧಿಪತಿ ಶನಿ ಒಳ್ಳೆ ಮನೆಯಲ್ಲಿ ಇರೋದ್ರಿಂದ ಉದ್ಯೋಗಕ್ಕೆ ಎಕ್ಸಿಸ್ಟಿಂಗ್ ಉದ್ಯೋಗ ಏನಿದೆ ಅದಕ್ಕೆ ತೊಂದರೆ ಇಲ್ಲ. ಹೊಸ ಉದ್ಯೋಗ ಹುಡುಕ್ತಾ ಇದ್ರೆ ಅಥವಾ ಬದಲಾವಣೆ ಮಾಡ್ಬೇಕು ಅಂತ ಇದ್ರೆ ಅದಕ್ಕೆ ಕೊಂಚ ಮಟ್ಟಿನ ಸಮಸ್ಯೆ ಆಗ್ತದೆ ಅಂತಾನೆ ಹೇಳ್ತೀನಿ. ಜೊತೆಗೆ ಮಿಥುನ ರಾಶಿಯವರು ಯಾವ್ದಾದ್ರು ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಸಿಲುಕ್ ಹಾಕೊಂಡಿದ್ರೆ ಅದರ ಅಲೆದಾಟ ಕೊಂಚ ಜಾಸ್ತಿನೇ ಇರ್ತದೆ ಅಂತಾನೆ ಹೇಳ್ಬೋದು. ಅಂದ್ರೆ ನೀವ್ ಯಾವ್ದಾದ್ರು ಕೇಸಲ್ಲಿ ಸಿಕ್ಕಾಕೊಂಡಿದ್ರೆ ಅಥವಾ ಆಸ್ತಿ ಮನೆ ವಿಚಾರ ಕೋರ್ಟ್ ಅಲ್ಲಿ ನಡೀತಾ ಇದ್ರೆ ಅದರ ಅಲೆದಾಟಗಳೆಲ್ಲ ಜಾಸ್ತಿ ಇರ್ತದೆ, ಕೆಲಸಗಳೆಲ್ಲ ಜಾಸ್ತಿ ಇರ್ತದೆ. ಒಂದೊಂದು ಸಮಯದಲ್ಲಿ ಎಂತದು ಬೇಡ, ಇದು ಯಾಕಾದ್ರೂ ಕೇಸ್ ಹಾಕಿದ್ನೇನೋ ಅನ್ನುವ ಮಟ್ಟಿಗೆ ನಿಮ್ಮನ್ನ ತಗೊಂಡು ಹೋಗ್ತದೆ ಆ ಫ್ರಸ್ಟ್ರೇಷನ್ ಅಂತಾನೆ ಹೇಳ್ಬೋದು. ಭಯಪಡುವ ಅಗತ್ಯ ಇಲ್ಲ. ಕೊಂಚ ಮಟ್ಟಿಗೆ ಕೆಲವು ಸಮಯದಲ್ಲಿ ಮಾತ್ರ ಅದು ಪೀಕ್ಗೆ ಹೋಗ್ತದೆ ಅಂತಾನೆ ಹೇಳ್ಬೋದು. ನಿಮ್ಮ ರಾಶಿಯಾಧಿಪತಿ ಬುಧ 19ನೇ ತಾರೀಕಿನ ತನಕ 2ನೇ ಮನೆಯಲ್ಲಿ ಇರ್ತಾನೆ. ಅದಾದ್ಮೇಲೆ 19ನೇ ತಾರೀಕಿಗೆ 3ನೇ ಮನೆ ಅಂದ್ರೆ ಸಿಂಹ ರಾಶಿಗೆ ಹೋಗ್ತಾನೆ. ಸೊ ತೃತೀಯಕ್ಕೆ ಹೋದ್ಮೇಲೆ ಬುಧನಿಂದ ನಿಮ್ಗೆ ಒಳ್ಳೆಯದಾಗ್ತದೆ ಅಂತಾನೆ ಹೇಳ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಒಳ್ಳೆಯ ಬದಲಾವಣೆಗಳಾಗ್ತದೆ ನಿಮ್ಮ ರಾಶಿಯಾಧಿಪತಿಯಿಂದ ಅಂತಾನೆ ಹೇಳ್ಬೋದು. ಜೊತೆಗೆ ಸುಖಕ್ಕೆ ಕೂಡ ಬುಧನೇ ಅಧಿಪತಿ ಆಗಿರೋದ್ರಿಂದ ನೆಮ್ಮದಿ ಸಿಗ್ತದೆ ಅಂತಾನೆ ಹೇಳೋದು. ಮನಸ್ಸಿನಲ್ಲಿ ನಿಮ್ಮ ಪರ್ಸನಲ್ ಲೈಫ್ ಚೆನ್ನಾಗಿರ್ತದೆ.
ಶುಕ್ರ ಸದ್ಯಕ್ಕೆ ನಿಮ್ಮ ಮನೆಯಲ್ಲಿದ್ದಾನೆ. 6ನೇ ತಾರೀಕಿಗೆ 2ನೇ ಮನೆಗೆ ಹೋಗ್ತಾನೆ. ಈ ತಿಂಗಳ ಕೊನೆ ತನಕ ಅಲ್ಲೇ ಇರ್ತಾನೆ ಅಂತಾನೆ ಹೇಳ್ಬೋದು. 2ನೇ ಮನೆಗೆ ಹೋದ್ಮೇಲೆ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಏನು ದೊಡ್ಡ ದೊಡ್ಡ ಲಾಸ್ ಗಳಾಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಡಮ್ ಆಗಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಯಾರೋ ಏನೋ ದುಡ್ಡು 2 ಪಟ್ಟು ಮಾಡ್ಕೊಡ್ತೀನಿ ಅಂದ್ರು, ಅವ್ರಿಗೆ ಕೊಡೋದು. ಇಲ್ಲ ಶೇರ್ ವ್ಯವಹಾರದಲ್ಲಿ ಏನೋ ನಾಲೆಜ್ ಇಲ್ದೇನೆ ಅದ್ರಲ್ಲಿ ಡಂಪ್ ಮಾಡೋದು, ಅಥವಾ ಇನ್ಯಾರಿಗೂ ನನ್ನ ಫ್ರೆಂಡ್ ತುಂಬಾ ಪರಿಚಯದವರು ಅಂತ ಹೇಳ್ಬಿಟ್ಟು ಅವರಿಗೆ ದುಡ್ಡು ಕೊಟ್ಟು ಲಾಸ್ ಮಾಡ್ಕೋಬಹುದು. ಹೀಗಾಗಿ ಬಲ್ಕ್ ಅಮೌಂಟ್ ಲಾಸ್ ಆಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ. ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ವಹಿಸ್ಬೇಕು ಅಂತಾನೆ ಹೇಳ್ತೀನಿ. ಕುಜ ದೋಷ ನಿಮ್ಗೆ ಈ ಟೈಮಲ್ಲಿ ಇದೆ ಅಂತಾನೆ ಹೇಳ್ಬೋದು. 12ನೇ ತಾರೀಕಿಗೆ ಅವನು ಮೇಷದಿಂದ ವೃಷಭಕ್ಕೆ ಪ್ರವೇಶವನ್ನು ಮಾಡೋದ್ರಿಂದ ಕುಜ ದೋಷ ಉಂಟಾಗ್ತದೆ. ಸಿಟ್ಟು, ಅಗ್ರೆಸಿವ್ನೆಸ್ ಎಲ್ಲ ಇರ್ತದೆ ಅಂತಾನೆ ಹೇಳ್ಬೋದು. ಕೋಪ ಏನು ಮಾಡಿದ್ರು ಕೋಪ ಎದ್ದು ಕಾಣ್ತದೆ. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬಾ ಉತ್ತಮ ಅಂತಾನೆ ಹೇಳ್ತೀನಿ. ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳೇನಾದ್ರೂ ಹೇಳಿದ್ರೆ ಅದನ್ನ ಕೇಳ್ಕೊಂಡು ಮಾಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ವೈಫು ನಿಮ್ಮ ಗಂಡನು ಏನು ಅಂತ ಹೇಳಿದ್ರೆ ಅದನ್ನು ಕೂಡ ಜಾಣ್ಮೆಯಿಂದ ಕೇಳ್ಕೊಳ್ಳಿ. ನಿಮ್ಮದೇ ಮೇಲೆ ಅಂತ ಎಲ್ಲೂ ಕೂಡ ಮಾಡ್ಲಿಕ್ಕೆ ಹೋಗ್ಬಿಡಿ, ವಾದ ಮಾಡ್ಲಿಕ್ಕೆ. ಅನ್ನೆಸೆಸರಿ ವಾದಗಳು ನಿಮ್ಮನ್ನ ಏನು ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ಳುವ ಹಾಗೆ ಮಾಡ್ತದೆ ಅಂತಾನೆ ಹೇಳ್ಬೋದು. ಸೊ ಹುಷಾರಾಗಿ ಮಾತಾಡಿ. 12ನೇ ತಾರೀಕಿಗೆ ವ್ಯಯ ಸ್ಥಾನಕ್ಕೆ ಕುಜನ ಪ್ರವೇಶವಾಗಿರೋದ್ರಿಂದ ವ್ಯಯ ಜಾಸ್ತಿ ಆಗ್ತದೆ ಅಂತಾನೆ ಹೇಳ್ಬೋದು. ಸೊ ಇದೊಂದು ವಿಷಯ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಖರ್ಚು, ಅನ್ನೆಸೆಸರಿ ಖರ್ಚನ್ನ ಆದಷ್ಟು ಅವಾಯ್ಡ್ ಮಾಡಿ. ದುಡ್ಡು ಕಳ್ಳತನವಾಗಬಹುದು ಕುಜನಿಂದಾಗಿ, ಅದೊಂದು ಹುಷಾರಾಗಿರ್ಬೇಕು. ಯಾರಿಗೂ ಸಾಲವನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಸಾಲಕ್ಕೆ ಶ್ಯೂರಿಟಿ ಕೂಡ ಹಾಕ್ಲಿಕ್ಕೆ ಹೋಗ್ಬೇಡಿ. ಎಷ್ಟೇ ಪರಿಚಯ ಇದ್ರೂ ಕೂಡ ಸೇಫರ್ ಸೈಡ್ ಇಟ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಗೆ ಬೇರ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಅಂದ್ರೆ ಅಷ್ಟು ಅಮೌಂಟ್ ನೀವು ಮಾಡ್ಬಹುದು. ಸೊ ನೆನ್ಪಿಟ್ಕೊಳ್ಳಿ, ಕುಜನಿಂದ ಲಾಸ್ ಖಂಡಿತವಾಗಿ ಹಾಗೆ ಆಗ್ತದೆ. ಹಾಗೇನೆ ಶುಭ ಕಾರ್ಯಕ್ಕೆ ಈ ಸಮಯ ಅಷ್ಟೊಂದು ಒಳ್ಳೇದಾಗಿಲ್ಲ. ಯಾವ್ದಾದ್ರು ಶುಭ ಕಾರ್ಯ ಮಾಡ್ಬೇಕು ಅಂತ ಇದ್ರೆ ಅಥವಾ ಯಾವ್ದಾದ್ರು ಖರೀದಿ ಮಾಡ್ಬೇಕು ಅಂತ ಇದ್ರೆ ಅದನ್ನೆಲ್ಲ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡೋದು ತುಂಬಾ ಉತ್ತಮ ಅಂತಾನೆ ಹೇಳ್ತೀನಿ. ಒಳ್ಳೆಯ ದಿನಗಳು ತುಂಬಾ ಕಡಿಮೆ ಅಂತಾನೆ ಹೇಳ್ತೀನಿ ನಿಮಗೆ ಈ ಮಾಸದಲ್ಲಿ. ಮಿಥುನ ರಾಶಿಯವರು ಕೊಂಚ ಆರೋಗ್ಯದ ಕಡೆ ಗಮನ ವಹಿಸಬೇಕು. ರೋಗಗಳು ಉಲ್ಬಣವಾಗಬಹುದು. ಶತ್ರು ಬಾಧೆ ಇದೆ ನಿಮ್ಗೆ. ಸುಮ್ಮನೆ ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸ್ತೀರಾ ಅಂತಾನೆ ಹೇಳ್ಬೋದು. ಸೊ ಅದು ಕೂಡ ಹುಷಾರಾಗಿರೋದು ಒಳ್ಳೇದು. ಒಟ್ಟಾರೆಯಾಗಿ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಅಂತಾನೆ ಹೇಳ್ಬೋದು. ಅಂತ ತುಂಬಾ ಒಳ್ಳೆ ಫಲ ಇಲ್ಲ, ಬಟ್ ಸಾಧಾರಣ ಫಲ ಇದ್ದೇ ಇರ್ತದೆ. ಶುಭವಾಗ್ಲಿ. ನಮಸ್ಕಾರ ವೀಕ್ಷಕರೇ, ಜುಲೈ 2024 ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯ ಜುಲೈ 2024 ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ಕಟಕ ರಾಶಿಯವರಿಗೆ ಶುಭ ಹಾಗೇನೆ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರುವ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಮೊದಲಿಗೆ ಜುಲೈ 2024 ಗ್ರಹಗಳ ಬದಲಾವಣೆಯನ್ನು ನೋಡೋದಾದ್ರೆ 6ನೇ ತಾರೀಕು ಶುಕ್ರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ, ಮಿಥುನ ರಾಶಿಯಿಂದ ಅಂತಾನೆ ಹೇಳ್ಬೋದು. ಹಾಗೇನೆ 12ನೇ ತಾರೀಕು ಮೇಷದಿಂದ ವೃಷಭಕ್ಕೆ ಕುಜನ ಪ್ರವೇಶವಾದ್ರೆ 16ನೇ ತಾರೀಕು ನಿಮ್ಮ ರಾಶಿಗೆ ಸೂರ್ಯನ ಪ್ರವೇಶವಾಗ್ತದೆ. ಜೊತೆಗೆ 19ನೇ ತಾರೀಕು ನಿಮ್ಮ ರಾಶಿಯಿಂದ ದ್ವಿತೀಯಕ್ಕೆ ಬುಧನ ಪ್ರವೇಶವಾದ್ರೆ ಸೇಮ್ 31ನೇ ತಾರೀಕು ಶುಕ್ರ ನಿಮ್ಮ ರಾಶಿಯಿಂದ ದ್ವಿತೀಯಕ್ಕೆ ಪ್ರವೇಶವನ್ನ ಮಾಡಲಿದ್ದಾನೆ. ಇದು ಗ್ರಹಗಳ ಸಂಚಾರದ ಕತೆ. ಸೊ ಇದರ ಪರಿಣಾಮ ನಿಮ್ಮ ರಾಶಿಯವರಿಗೆ ಯಾವ ರೀತಿ ಆಗ್ತದೆ ಅಂತ ನೋಡೋದಾದ್ರೆ, ಸೊ ಈಗಾಗಲೇ ಅಷ್ಟಮ ಶನಿ ನಡೀತಾ ಇದೆ. ನಿಮಗೆ ಅದು ಆಲ್ರೆಡಿ ಗೊತ್ತಿದೆ ನಿಮ್ಗೆ. ಹಾಗಂತ ಹೇಳ್ಬಿಟ್ಟು ಎಲ್ಲ ಕೆಟ್ಟದಾಗ್ತದೆ ಅಂತ ಅಲ್ಲ, ಬಟ್ ಅದ್ರ ಬಗ್ಗೆ ಜ್ಞಾನ ಇರ್ಲಿ. ಅಷ್ಟಮ ಶನಿಯಿಂದ ಒಳ್ಳೇದು ಕೂಡ ಆಗಲ್ಲ, ಮಿಶ್ರ ಫಲ ಸಿಗ್ತದೆ ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ. ಬಟ್ ಎಚ್ಚರಿಕೆಯಿಂದ ಇರುವುದು ತುಂಬಾನೇ ಅಗತ್ಯ. ಮಾಡುವ ಕೆಲಸಗಳೆಲ್ಲ ಆದಷ್ಟು ಒಳ್ಳೇದಾಗಿದ್ರೆ ನಿಮ್ಗೆನೆ ಒಳ್ಳೇದು. ಕೆಲಸಗಳನ್ನ ನೋಡಿ ಮಾಡಿ ಅಳೆದು ತೂಗಿ ಮಾಡುವುದು ತುಂಬಾ ಉತ್ತಮ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ನಿಮ್ಗೆ ಕರ್ಮಕ್ಕೆ ಪ್ರತಿಫಲ ಕಟ್ಟಿಟ್ಟ ಬುತ್ತಿ. ಅದು ಒಳ್ಳೇದಾಗಿರ್ಲಿ ಅಥವಾ ಕೆಟ್ಟದಾಗಿರ್ಲಿ. ಕುಜ ನಿಮ್ಮ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ಬೋದು. 12ನೇ ತಾರೀಕು ಅಂದ್ರೆ ಮೇಷದಿಂದ ವೃಷಭಕ್ಕೆ ಬರ್ತಾ ಇದ್ದಾನೆ. ನಿಮ್ಗೆ ಪಂಚಮಕ್ಕೆ ಅಧಿಪತಿ ಹಾಗೆ ದಶಮಕ್ಕೆ ಅಧಿಪತಿ ಕುಜ. ಇದು ನಿಮ್ಗೆ ಒಂದು ಒಳ್ಳೆಯ ಗೋಚಾರ ಅಂತಾನೆ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ಹಳೆಯ ವಿಚಾರಗಳೆಲ್ಲ ನೆನಗುದಿಗೆ ಬಿದ್ದಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದು ಸಮಸ್ಯೆಗಳೆಲ್ಲ ಸಾಲ್ವ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕೋರ್ಟ್ ಕಚೇರಿ ಕೆಲಸ ಅಂತಾನೆ ಅನ್ಕೊಳ್ಳಿ. ಆಸ್ತಿ ಮನೆ ವಿಚಾರ ನಡೀತಾ ಇತ್ತು ಕೋರ್ಟಿನಲ್ಲಿ, ಹಲವಾರು ವರ್ಷಗಳಿಂದ ವ್ಯಾಜ್ಯ ನಡೀತಾ ಇದ್ರೆ ಅದಕ್ಕೊಂದು ಫುಲ್ ಸ್ಟಾಪ್ ಬೀಳುವಂತದ್ದು, ಅಥವಾ ಯಾವುದೋ ಒಂದು ಪರ್ಸನಲ್ ವಿಚಾರ ತುಂಬಾ ವರ್ಷಗಳಿಂದ ಜಗಳ ಆಡ್ಕೊಂಡು ಬರ್ತಾ ಇತ್ತು, ಸಾಲ್ವ್ ಆಗ್ತಾ ಇದ್ರೆ ವಿಚಾರಗಳು ವಿನಿಮಯ ಆಗ್ತಾ ಇದ್ರು, ಅಂತಹ ಏನು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಗುವಂತದ್ದಾಗಿರ್ಬೋದು, ಇಂಥದ್ದೆಲ್ಲ ಆಗ್ತದೆ ಅಂತ ಹೇಳ್ಬೋದು. ಅಂದ್ರೆ ಹಳೆಯ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತದೆ.
ಕುಜ ನಿಮ್ಮ ಮನೆಗೆ 6ನೇ ತಾರೀಕಿಗೆ ಬರ್ತಾ ಇದ್ದಾನೆ. ಸೊ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಒಳ್ಳೆಯ ಪ್ರಗತಿಯನ್ನ ಕಾಣ್ತೀರಾ ಅಂತ ಹೇಳ್ಬೋದು. ಅಂದ್ರೆ ಒಂದ್ ರೀತಿಯ ಪ್ರಮೋಷನ್ ಸಿಗೋದಾಗಿರ್ಬೋದು, ಅಪ್ರಿಸಿಯೇಷನ್ ಸಿಗೋದಾಗಿರ್ಬೋದು, ಅಥವಾ ಗ್ರೂಪ್ ಅಲ್ಲಿ ಏನೋ ನೀವು ಮಾಡಿದ ಕೆಲಸವನ್ನ ರೆಕಗ್ನೈಸ್ ಮಾಡುವಂತದ್ದಾಗಿರ್ಬೋದು, ಇಂಥದ್ದೆಲ್ಲ ಆಗ್ತದೆ ಕೆಲಸದ ಕ್ಷೇತ್ರಗಳಲ್ಲಿ ಅಂತಾನೆ ಹೇಳ್ಬೋದು. ಫಸ್ಟ್ ವೀಕ್ ಆದ್ಮೇಲೆ ಒಳ್ಳೆಯ ಏನು ಬದಲಾವಣೆಗಳನ್ನ ನಿರೀಕ್ಷಿಸಬಹುದು. ಗುರು ಲಾಭ ಸ್ಥಾನದಲ್ಲಿದ್ದಾನೆ, ಹಾಗಾಗಿ ಗುರುವಿನಿಂದನೂ ಕೂಡ ನಿಮ್ಗೆ ಈ ಮಾಸದಲ್ಲಿ ಏನೋ ಒಂದು ಒಳ್ಳೆಯ ಬದಲಾವಣೆಗಳು, ಒಳ್ಳೆಯ ಕೆಲಸಗಳೇ ಆಗ್ತದೆ ಅಂತ ಹೇಳ್ಬೋದು. ಯಾವುದೇ ರೀತಿ ತೊಂದರೆ ಉಂಟಾಗೋದಿಲ್ಲ. ಸುಖ ಲಾಭಕ್ಕೆ ಅಧಿಪತಿಯಾದಂತಹ ಶುಕ್ರ ನಿಮ್ಮ ಮನೆಗೆ ಬರ್ತಾ ಇರೋದ್ರಿಂದ 6ನೇ ತಾರೀಕು ಶುಕ್ರನಿಂದಾಗಿ ತುಂಬಾ ಒಳ್ಳೆಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅಂತಾನೆ ಹೇಳ್ತೀನಿ. ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು, ಕೆಲಸದ ಕ್ಷೇತ್ರಗಳಲ್ಲಾಗಿರ್ಬೋದು, ಎಲ್ಲಾ ವಿಚಾರಗಳಲ್ಲೂ ಕೂಡ ಇದ್ದಂತಹ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಸುಸೂತ್ರವಾಗಿ ಕೆಲಸ ಕಾರ್ಯಗಳು ಸಾಂಗವಾಗಿ ನೆರವೇರುತ್ತದೆ. ಅದರಿಂದ ಉತ್ತಮ ಫಲಿತಾಂಶವನ್ನು ಕೂಡ ಪಡಿತೀರಾ ಅಂತಾನೆ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲೂ ಕೂಡ ಅಷ್ಟೇ. ಈಗ ಸ್ವಂತ ಉದ್ಯೋಗ ಮಾಡೋರಿಗೆ ಹಣಕಾಸಿನ ವಿಚಾರನೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅಂತಹ ಸಿಕ್ಕಾಕೊಂಡಿರೋ ಹಣಗಳು ವಾಪಸ್ ಬರೋದಾಗಿರ್ಬೋದು, ಬಿಲ್ಸ್ ಗಳೆಲ್ಲ ಕ್ಲಿಯರ್ ಆಗೋದಾಗಿರ್ಬೋದು, ಇಂಥದ್ದೆಲ್ಲ ಆಗ್ತದೆ. ಸೊ ದುಡ್ಡಿನ ಒಳ ಹರಿವು ಇದೆ ಅಂತಾನೆ ಹೇಳ್ಬೋದು. ರವಿ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ನಿಮ್ಮ ಮನೆಗೆ ಬರೋದ್ರಿಂದ ಅವನಿಂದನೂ ಕೂಡ ಉತ್ತಮವಾದ ಫಲಿತಾಂಶವನ್ನ ನೀವು ಪಡಿತೀರಾ ಅಂತಾನೆ ಹೇಳ್ಬೋದು. ಬಟ್ ಕೆಲವೊಂದು ಒಳ್ಳೆಯ ಕೆಲಸಕ್ಕೆ ಬುಧ ಅಡ್ಡಿ ಮಾಡ್ತಾನೆ ಅಂತಾನೆ ಹೇಳ್ಬೋದು. 19ನೇ ತಾರೀಕಿನ ತನಕ ಅವನು ನಿಮ್ಮ ಮನೆಯಲ್ಲೇ ಇರೋದ್ರಿಂದ ಈ ಕೆಲಸದ ವಿಚಾರದಲ್ಲಾಗಿರ್ಬೋದು, ಸ್ನೇಹಿತರ ವಿಚಾರದಲ್ಲಾಗಿರ್ಬೋದು, ನಿಮ್ಮಿಂದ ಹೊರಡುವ ಮಾತುಗಳ ವಿಚಾರದಲ್ಲಿ ಅಡೆತಡೆಗಳನ್ನು ಉಂಟು ಮಾಡ್ತಾನೆ ಅಂತ ಹೇಳ್ಬೋದು. ಅದೆಲ್ಲ ಬರೀ 19ನೇ ತಾರೀಕಿನ ತನಕ ಮಾತ್ರ. 19ರ ಮೇಲೆ ಆ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗಿ ಸುಸೂತ್ರವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ ಅಂತಾನೆ ಹೇಳ್ಬೋದು. ಕಾರ್ಮಿಕರು ಯಾರೆಲ್ಲ ಇದ್ದಿರೋ ಈ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು, ಡ್ರೈವರ್ಸ್ ಆಗಿರ್ಬೋದು, ನೇಕಾರರು ಅಥವಾ ಈ ಲೇಬರ್ಸ್ ಯಾರೆಲ್ಲ ಇದ್ದಿರಲ್ಲ ಡೈಲಿ ವೇಜ್ ಮಾಡೋರು, ಅವರಿಗೆ ಈ ಮಾಸ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆ ಇರಲ್ಲ. ನಿಮ್ಮ ಜೀವನ ಮಟ್ಟ ಕೊಂಚ ಮಟ್ಟಿಗೆ ಉತ್ತಮವಾಗಿರ್ತದೆ ಅಂತಾನೆ ಹೇಳ್ಬೋದು. ಕೆಲವೊಂದು ಒಳ್ಳೆಯ ರೀತಿಯಲ್ಲಿ ಬದಲಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿನೇ ಇದೆ ಅಂತಾನೆ ಹೇಳ್ಬೋದು. ಜೀವನದಲ್ಲಿ ಒಂದು ಬೆಳಕು ಮೂಡೋದು ಅಂತ ಹೇಳ್ತಾರಲ್ಲ ಕಷ್ಟದಲ್ಲಿದ್ದವರಿಗೆ, ಅಂತಹ ಕ್ಷಣಕ್ಕೆ ಸಾಕ್ಷಿ ಆಗ್ಬಹುದು ನೀವು ಈ ಮಾಸದಲ್ಲಿ. ಅದರ ಜೊತೆಗೆ ರೈತರಿಗೂ ಕೂಡ ತುಂಬಾನೇ ಉತ್ತಮವಾದ ಮಾಸ ಇದು. ತಮ್ಮ ಬೆಳೆಗೆ ಒಳ್ಳೆಯ ಬೆಲೆ ಬರೋದಾಗಿರ್ಬೋದು, ಅಥವಾ ಒಳ್ಳೆಯ ಬೆಳೆಯನ್ನ ನಿರೀಕ್ಷೆ ಮಾಡೋದಾಗಿರ್ಬೋದು, ಇಂಥದ್ದೆಲ್ಲ ಆಗ್ತದೆ. ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಪ್ರತಿಫಲ ಸಿಗ್ತದೆ ಅಂತಾನೆ ಹೇಳ್ಬೋದು, ಶ್ರಮಕ್ಕೆ ತಕ್ಕಂತೆ. ಒಂದು ಹೋಲ್ ನೋಡೋದಾದ್ರೆ ಕರ್ಕಾಟಕ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿದೆ ಜುಲೈ ಮಾಸ ಅಂತಾನೆ ಹೇಳ್ಬೋದು. ಅಂತಹ ದೊಡ್ಡ ತೊಂದರೆ ಯಾವುದೂ ಇಲ್ಲ. ಎಲ್ಲಾ ಗ್ರಹಗಳು, ಆಲ್ಮೋಸ್ಟ್ ಎಲ್ಲಾ ಗ್ರಹಗಳು ಶುಭ ಫಲಗಳನ್ನು ಕೊಡ್ತಾ ಇದೆ. ಶುಭವಾಗ್ಲಿ. ನಮಸ್ಕಾರ ವೀಕ್ಷಕರೇ, ಸಿಂಹ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಗ್ರಹಗಳ ಗೋಚಾರದ ಆಧಾರದ ಮೇಲೆ ಸಿಂಹ ರಾಶಿಯವರು ಯಾವೆಲ್ಲ ಶುಭಾಶುಭ ಫಲಗಳನ್ನು ಪಡಿತಾರೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನು ಪ್ರೆಸ್ ಮಾಡಿ. ಮೊದಲಿಗೆ ಈ ಮಾಸದಲ್ಲಿ ಗ್ರಹಗಳ ಬದಲಾವಣೆಯನ್ನು ನೋಡೋದಾದ್ರೆ, ಶುಕ್ರ ಗ್ರಹ 6ನೇ ತಿಂಗಳು ಮಿಥುನದಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ್ರೆ, 12ನೇ ತಾರೀಕು ಕುಜ ಅಂದ್ರೆ ಮಂಗಳ ಮೇಷದಿಂದ ವೃಷಭ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ. ಹಾಗೆಯೇ 16ನೇ ತಾರೀಕು ಮಿಥುನದಿಂದ ಕರ್ಕಾಟಕಕ್ಕೆ ಸೂರ್ಯನ ಪ್ರವೇಶವಾದ್ರೆ, ಬುಧ 19ನೇ ತಾರೀಕು ಕರ್ಕಾಟಕದಿಂದ ಸಿಂಹವನ್ನ ಪ್ರವೇಶ ಮಾಡಲಿದ್ದಾನೆ. ಜೊತೆಗೆ ಸೇಮ್ ಕರ್ಕಾಟಕದಿಂದ ಸಿಂಹಕ್ಕೆ ತಿಂಗಳ ಕೊನೆಗೆ 31ನೇ ತಾರೀಕಿಗೆ ಶುಕ್ರನ ಪ್ರವೇಶ ಕೂಡ ಆಗಲಿದೆ. ಇದಿಷ್ಟು ಗ್ರಹಗಳ ಬದಲಾವಣೆ ಅಂತ ಹೇಳ್ಬೋದು. ಈ ಗ್ರಹಗಳ ಬದಲಾವಣೆ ಹಾಗೆಯೇ ಈಗ ಇರುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ, ಗೋಚಾರದ ಆಧಾರದ ಮೇಲೆ ಸಿಂಹ ರಾಶಿಯವರಿಗೆ ಈ ಮಾಸದಲ್ಲಿ ಜುಲೈ 2024 ಒಳಿತ ಕೆಡುಕ ಅಂತ ಕ್ವಿಕ್ ಆಗಿ ನೋಡೋದಾದ್ರೆ, ನಿಮ್ಮ ರಾಶಿಯಾಧಿಪತಿ ಯಾರು? ರವಿ. ಅವನು ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ 14ನೇ ತಾರೀಕು, ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಬರ್ತಾ ಇದ್ದಾನೆ. ಅದು ವ್ಯಯ ಸ್ಥಾನ ಅಂತಾನೆ ಹೇಳ್ಬೋದು, ಕಷ್ಟದ ಸ್ಥಾನ ಅಂತಾನೆ ಹೇಳ್ಬೋದು. ಹಾಗಂತ ಕಂಪ್ಲೀಟ್ ಆಗಿ ನಿಮ್ಮ ರಾಶಿಯಾಧಿಪತಿ ನಿಮ್ಗೆ ತೊಂದರೆ ಕೊಡ್ತಾನೆ ಅಂತಲ್ಲ. ಯಾಕಂತಂದ್ರೆ ನಿಮ್ಗೆ ರಾಶಿಯಾಧಿಪತಿ ಅಲ್ವಾ ಅವನು. ರಾಶಿಯಾಧಿಪತಿ ಯಾವಾಗ್ಲೂ ನಷ್ಟ ಸ್ಥಾನದಲ್ಲಿದ್ರು, ಕೆಟ್ಟ ಸ್ಥಾನದಲ್ಲಿದ್ರು, ವ್ಯಯ ಸ್ಥಾನದಲ್ಲಿದ್ರು ಕೂಡ ಅವರಿಗೆ ಒಳ್ಳೆಯದನ್ನೇ ಮಾಡ್ತಾನೆ ಅಂತಾನೆ ಹೇಳ್ಬೋದು. ಅಂದ್ರೆ 100% ಬೇರೆ ಗ್ರಹ ನಷ್ಟ ಸ್ಥಾನದಲ್ಲಿದ್ರೆ ಕೊಡುವಂತಹ ಪ್ರತಿಫಲಕ್ಕೆ ಕಂಪೇರ್ ಮಾಡಿದ್ರೆ 50% ಕೊಡ್ತಾನೆ ಅಂತಾನೆ ಹೇಳ್ಬೋದು. ಅದು ಶುಭದ ವಿಚಾರವೇ ಅಲ್ವಾ. ಹಾಗೆಯೇ 12ನೇ ಮನೆ ಅಂದ್ರೆ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಸೂರ್ಯ ಬಂದಾಗ, ರವಿ ಬಂದಾಗ ಅಷ್ಟೊಂದೇನು ಪವರ್ಫುಲ್ ಆಗಿ ಇರಲ್ಲ ಅವನು. ಅಂದ್ರೆ ಕೆಟ್ಟದಾಗಿ ನೆಗೆಟಿವ್ ಎನರ್ಜಿಯನ್ನು ತುಂಬಾ ತೋರಿಸಲ್ಲ ಅಂತಾನೆ ಹೇಳ್ಬೋದು. ಸೊ ಅದೊಂದು ನಿಮ್ಗೆ ಪ್ಲಸ್ ಪಾಯಿಂಟ್.
ಕುಜ ಗುರುವಿನ ಜೊತೆ 10ನೇ ಮನೆಯಲ್ಲಿರೋದರಿಂದ ನಿಮಗೆ ಉದ್ಯೋಗ ಅವಕಾಶಗಳಲ್ಲಿ ಒಳ್ಳೆಯ ರೀತಿಯ ಬದಲಾವಣೆಯನ್ನು ಕಾಣ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ನೀವು ಕೆಲಸದ ಬದಲಾವಣೆ ಮಾಡಲಿಕ್ಕೆ ಇದ್ರೂ ಕೂಡ ನಿಮಗೆ ಒಳ್ಳೆ ಕೆಲಸ ಸಿಗೋದಾಗಿರ್ಬೋದು, ಅಥವಾ ಇರುವ ಕೆಲಸದಲ್ಲಿ ಬಾಸ್ ಚೇಂಜ್ ಆಗಿ ಒಳ್ಳೆಯ ಬಾಸ್ ಬರೋದಾಗಿರ್ಬೋದು, ಅಥವಾ ಪ್ರಮೋಷನ್ ಸಿಗೋದು, ಇನ್ಕ್ರಿಮೆಂಟ್ ಸಿಗೋದು, ಇಂಥದ್ದೆಲ್ಲ ಆಗ್ತದೆ ಅಂತಲೇ ಹೇಳ್ಬೋದು. ಸೊ ಕುಜನಿಂದಾಗಿ ನಿಮಗೆ ಪಾಸಿಟಿವ್ ಆಗಿ ನಿಮ್ಮ ಲೈಫ್ನಲ್ಲಿ ಬದಲಾವಣೆಗಳನ್ನು ಕಾಣ್ತೀರಾ. ಸುಖ ನಿಮ್ಮನ್ನು ಹುಡ್ಕೊಂಡು ಬರ್ತದೆ ಅಂತಲೇ ಹೇಳ್ಬೋದು. ತುಂಬ ಕಷ್ಟಗಳನ್ನು ಅನುಭವಿಸಿದ ಜೀವ ಯಾವುದಾದ್ರೂ ಇದ್ದರೆ ಅಂತಹ ಜೀವಕ್ಕೆ ಈ ಸಮಯದಲ್ಲಿ ಅಂದರೆ ಒಂದು 12ನೇ ತಾರೀಕಿನ ಮೇಲೆ ಸುಖದ ಸಮಯ ಸಿಗ್ತದೆ ಅಂತಲೇ ಹೇಳ್ಬೋದು. ಮನಸ್ಸಿಗೆ ಶಾಂತಿ ಸಿಗ್ತದೆ, ನಿಮ್ಮ ಪ್ರಾಫಿಟ್ ಆಗ್ಬೋದು ನಿಮ್ಮ ಬಿಸ್ನೆಸ್ಸಲ್ಲಿ. ಒಟ್ಟಾರೆಯಾಗಿ ಏನು ಇಷ್ಟು ದಿನ ನೆಗೆಟಿವ್ ಆಗ್ತಿದ್ದದನ್ನೆಲ್ಲ ಕನ್ವರ್ಟ್ ಆಗಿ ಪಾಸಿಟಿವ್ ಆಗೋ ಥರ ಆಗ್ತದೆ ಅಂತಲೇ ಹೇಳ್ಬೋದು. ನೆಮ್ಮದಿ ಸಿಗ್ತದೆ, ಮನಸ್ಸಿಗೆ ಶಾಂತಿ ಸಿಗ್ತದೆ. ಶುಕ್ರ 12ನೇ ಮನೆಗೆ ಬರ್ತಾನೆ 6ನೇ ತಾರೀಕು. ಇದರಿಂದ ದಾಂಪತ್ಯದಲ್ಲಿ ಕೊಂಚ ಮಾತುಕತೆ ಅಥವಾ ಮುನಿಸು ವಿರಸಗಳು ಇಂಥದ್ದೆಲ್ಲ ಆಗ್ಬೋದು. ಗಂಡ ಹೆಂಡತಿಯರ ನಡುವೆ ಕೊಂಚ ಯೋಚನೆ ಮಾಡಿ ಸಣ್ಣ ಪುಟ್ಟ ಜಗಳ ಇದ್ದರೆ ಅದನ್ನು ಸಣ್ಣದ್ರಲ್ಲೇ ಬಗೆಹರಿಸ್ಕೊಂಡ್ಬಿಡೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ. ಅದು ದೊಡ್ಡದಾಗಲಿಕ್ಕೆ ಬಿಟ್ಟರೆ ಅದು ಅತಿರೇಕಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ. ಸಿಂಹರಾಶಿಯವರು ಈ ತಿಂಗಳು ತಮ್ಮ ಆರೋಗ್ಯದ ಮೇಲೆ ಕೊಂಚ ಕಾಳಜಿಯನ್ನು ವಹಿಸಬೇಕಾಗ್ತದೆ ಮಳೆಗಾಲ ಆಗಿರೋದ್ರಿಂದ. ಹಾಗೆಯೇ ವಾಹನ ಸವಾರರು ಯಾರೆಲ್ಲ ಡ್ರೈವರ್ಸ್ ಇದ್ದಾರೆ ಅಥವಾ ವಾಹನ ಓಡಿಸ್ಕೊಂಡು ಕೆಲಸಕ್ಕೆ ಹೋಗೋದು ಅಥವಾ ಇನ್ನೇನು ಕೆಲಸಕ್ಕೆ ಮಾಡ್ತಾ ಇದ್ದೀರಾ ಅವರಿಗೆ ವಾಹನ ಚಾಲನೆ ಮಾಡುವಾಗ ತುಂಬಾ ಹುಷಾರಾಗಿರಬೇಕು ಅಂತ ಹೇಳ್ತೀನಿ. ಮತ್ತು ಮಳೆಯಲ್ಲಿ ಜಾಸ್ತಿ ನೆನೆಯಲಿಕ್ಕೆ ಹೋಗ್ಬೇಡಿ. ನೆಗಡಿ ಆಗುವಂಥದ್ದಾಗಿರ್ಬೋದು, ಸೊಳ್ಳೆಯಿಂದ ಏನಾದರೂ ಜ್ವರ ಬರುವಂಥದ್ದಾಗಿರ್ಬೋದು, ಅಥವಾ ಫುಡ್ ಪಾಯ್ಸನ್ ಆಗುವಂಥದ್ದಾಗಿರ್ಬೋದು, ನೀರಿನಿಂದ ಇಂಥದ್ದೆಲ್ಲ ಆಗ್ತದೆ. ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸ್ಕೊಳ್ಳಿ ಸಿಂಹರಾಶಿಯವರು. ಜುಲೈ 19 ತನಕ ನಿಮಗೆ ಅಷ್ಟಾಗಿ ಒಳ್ಳೆಯ ದಿನಗಳು ಇಲ್ಲೇ ಇರ್ಬೋದು. ಬಟ್ ಜುಲೈ 19 ಮೇಲೆ ಎಲ್ಲ ಒಂದು ರೀತಿ ತಿಳಿ ಆಗ್ತಾ ಬರ್ತದೆ ಅಂತಲೇ ಹೇಳ್ಬೋದು. ನೆಮ್ಮದಿ ಸಿಗ್ತದೆ. ಇಷ್ಟು ದಿನ ಇದ್ದಂತಹ ತೊಂದರೆ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಮಾನಸಿಕವಾಗಿ ತುಂಬಾ ನೆಮ್ಮದಿಯನ್ನು ಅನುಭವಿಸ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ಕೊನೆಗೆ ತಿಂಗಳ ಕೊನೆಯ ಹಂತದಲ್ಲಿ ಅಂದರೆ 20ನೇ ತಾರೀಕಿನ ಮೇಲೆ. ವಿದ್ಯಾರ್ಥಿಗಳಿಗೂ ಅಷ್ಟೇ 20ನೇ ತಾರೀಕಿನ ಮೇಲೆ ತುಂಬಾ ಚೆನ್ನಾಗಿದೆ. ಸಂತಾನಾಪೇಕ್ಷಿ ದಂಪತಿಗಳು ಯಾರೆಲ್ಲ ಇದ್ದೀರೋ ಅವ್ರಿಗೂ ಕೂಡ ಶುಭ ಸುದ್ದಿ ತಮ್ಮ ಕಿವಿಗೆ ಬೀಳುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಂತಲೇ ಹೇಳ್ಬೋದು. ದಂಪತಿಗಳಲ್ಲಿ ವಿರಸ ಕಡಿಮೆಯಾಗಿ ಸರಸ ಜಾಸ್ತಿ ಆಗ್ತದೆ. ಮನೆಯಲ್ಲಿ ಒಂದು ರೀತಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗ್ತದೆ. ಇಷ್ಟು ದಿನ ಏನಾದರೂ ಗಲಾಟೆ ಮುನಿಸು ಮನಸ್ತಾಪಗಳೆಲ್ಲ ಇದ್ದರೆ ನಿಮ್ಮ ಮನೆಯಲ್ಲಿ ಕುಟುಂಬ ಕಲಹ ಏನಾದರೂ ಇದ್ದರೆ ಅದೆಲ್ಲ ನಿವಾರಣೆ ಆಗ್ತದೆ. ಸ್ಟೂಡೆಂಟ್ಗೆ ಕೂಡ ಅಷ್ಟೇ 20ನೇ ತಾರೀಕಿನ ಮೇಲೆ ತುಂಬಾ ಚೆನ್ನಾಗಿದೆ. ಓದಿನಲ್ಲಿ ಇಷ್ಟು ದಿನ ಇದ್ದಂತಹ ಅಡೆತಡೆಗಳೆಲ್ಲ ನಿವಾರಣೆ ಆಗ್ತದೆ. ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅನ್ನೋರ್ಗೂ ಕೂಡ ತಮ್ಮ ತಯಾರಿಯನ್ನು ಮಾಡ್ಕೋತೀರಾ ಅಂತಲೇ ಹೇಳ್ಬೋದು. ಅದು ಪಾಸಿಟಿವ್ ಕಡೆ ಟರ್ನ್ ಆಗ್ತದೆ. ಹಾಗೆಯೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರೆಲ್ಲ ಬರೀತಾ ಇದ್ದೀರೋ ಅಥವಾ ಅದಕ್ಕೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರೋ ಉದ್ಯೋಗಕ್ಕಾಗಿರ್ಬೋದು ಅಥವಾ ಹೈಯರ್ ಎಜುಕೇಷನ್ಗೆ ಅವ್ರಿಗೂ ಕೂಡ ಉತ್ತಮವಾದ ಫಲಿತಾಂಶ ದೊರಕಲಿದೆ ಅಂತಲೇ ಹೇಳ್ಬೋದು. ತಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಖಂಡಿತವಾಗಿ ಸಿಗ್ತದೆ. ವಿದ್ಯಾರ್ಥಿಗಳಿಗೆ ಮಿತ್ರರಿಂದ ನಿಮಗೆ ಮನೆಯವರಿಂದ ನಿಮಗೆ ಒಳ್ಳೆಯ ನೆರವು ಸಿಗ್ತದೆ ಅಂತಲೇ ಹೇಳ್ಬೋದು. ಹೊಸ ವ್ಯಕ್ತಿಗಳ ಪರಿಚಯವಾಗ್ತದೆ. ಅವರಿಂದನೂ ಕೂಡ ಒಳ್ಳೊಳ್ಳೆಯ ನ್ಯೂಸ್ಗಳನ್ನು ಬದುಕಿನ ದಾರಿಗಳನ್ನು ತಿಳ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ನಮಸ್ಕಾರ ವೀಕ್ಷಕರೇ, ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕನ್ಯಾ ರಾಶಿಯ ಜುಲೈ 2024ರ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ಕನ್ಯಾ ರಾಶಿಯವರಿಗೆ ಶುಭ ಹಾಗೆಯೇ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಆಲ್ ಅನ್ನು ಪ್ರೆಸ್ ಮಾಡಿ. ಮೊದಲಿಗೆ ಗ್ರಹಗಳ ಸ್ಥಿತಿಗತಿ ಹಾಗೆಯೇ ಬದಲಾವಣೆಯನ್ನು ನೋಡೋದಾದ್ರೆ, ಶುಕ್ರ ಗ್ರಹ ಇದೇ ತಿಂಗಳ 6ನೇ ತಾರೀಕು ಮಿಥುನದಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ. ಹಾಗೆಯೇ ಕುಜ ಅಂದರೆ ಮಂಗಳ 12ನೇ ತಾರೀಕು ಮೇಷದಿಂದ ವೃಷಭಕ್ಕೆ ಸಂಚಾರವನ್ನ ಮಾಡಲಿದ್ದಾನೆ. ಅಲ್ಲಿ ವೃಷಭ ರಾಶಿಯಲ್ಲಿ ಆಲ್ರೆಡಿ ಗುರು ಇರೋದ್ರಿಂದ ಗುರು ಮಂಗಳ ಯೋಗ ನಿರ್ಮಾಣವಾಗ್ತದೆ ಅಂತಾನೆ ಹೇಳ್ಬೋದು 12ರ ಮೇಲೆ. ಮುಂದೆ ರವಿ 16ನೇ ತಾರೀಕು ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಮಿಥುನದಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ. ಬುಧ ಗ್ರಹ 19ನೇ ತಾರೀಕು ಕರ್ಕಾಟಕದಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೊತೆಗೆ 31ನೇ ತಾರೀಕು ಅಂದ್ರೆ ತಿಂಗಳ ಎಂಡು ಶುಕ್ರ ಕರ್ಕಾಟಕದಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ. ಇದು ಈ ತಿಂಗಳಲ್ಲಿ ಆಗುವ ಗ್ರಹಗಳ ಬದಲಾವಣೆ. ಈ ಬದಲಾವಣೆ ಮತ್ತು ಈಗಿರುವ ಗ್ರಹಗಳ ಗೋಚಾರ ಫಲದ ಆಧಾರದ ಮೇಲೆ ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಫಲಾನುಫಲ ಸಿಗುತ್ತೆ ಅಂತ ನೋಡೋದಾದ್ರೆ, ಕನ್ಯಾ ರಾಶಿಯವರಿಗೆ ಗುರುಬಲ ಇದೆ ಇವಾಗ, ಸೊ ತೊಂದರೆ ಏನಿಲ್ಲ. ಭಾಗ್ಯ ಸ್ಥಾನದಲ್ಲಿ ಗುರು ಇದ್ದಾನೆ. ಹಾಗಾಗಿ ಎಲ್ಲಾ ಕಾರ್ಯಗಳು ಸಫಲವಾಗಿ ಸುಲಲಿತವಾಗಿ ಆಗ್ತದೆ. ಯಾವುದಾದ್ರೂ ತೊಂದರೆ ಇದ್ದು ತೊಂದರೆಯಿಂದ ಬಳಲ್ತಾ ಇದ್ರೆ ಅಥವಾ ತೊಂದರೆಯನ್ನ ಫೇಸ್ ಮಾಡ್ತಾ ಇದ್ರೆ ಬೇರೆ ಗ್ರಹಗಳು ಕೊಡುವ ತೊಂದರೆಯನ್ನು ಕೂಡ ಈ ಗುರು ಏನ್ ಮಾಡ್ತಾನೆ, ಕಡಿಮೆ ಮಾಡ್ತಾನೆ ಅಂತಾನೆ ಹೇಳ್ಬೋದು.
ನಿಮ್ಮ ಸಂಸಾರದಲ್ಲಿ ಆಗಿರ್ಬೋದು, ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಹಣಕಾಸಿನ ವಿಚಾರ, ಆರೋಗ್ಯದ ವಿಚಾರ, ಶಿಕ್ಷಣದ ವಿಚಾರ, ಎಲ್ಲ ವಿಚಾರದಲ್ಲೂ ಕೂಡ ಗುರು ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ಯಾಕಂದ್ರೆ ಅವನು ಭಾಗ್ಯಸ್ಥಾನದಲ್ಲಿದ್ದಾನೆ. ಭಾಗ್ಯಸ್ಥಾನದಲ್ಲಿ ಯಾವುದೇ ಗ್ರಹ ಇದ್ರೂ ಕೂಡ ಒಳ್ಳೆ ಫಲಗಳನ್ನೇ ಕೊಡ್ತಾನೆ. ಅದರಲ್ಲಿ ಗುರು ಇದ್ರೆ ಮತ್ತೆ ಕೇಳ್ಬೇಕಾ? ಅದ್ರ ಜೊತೆಗೆ ಶನಿಯಿಂದನೂ ಕೂಡ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಶನಿಯು ಕೂಡ ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಶನಿ ಮೇಲಾಗಿ ಕರ್ಮಕಾರಕ, ಕರ್ಮಕ್ಕೆ ಅಧಿಪತಿ. ಸೊ ಕೆಲಸದಲ್ಲಿ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ನಿಮ್ಮ ಬೇರೆಯವರ ಕೈಕೆಳಗೆ ಕೆಲಸ ಮಾಡೋರಾಗಿರ್ಬೋದು ಅಥವಾ ಸ್ವಂತ ಉದ್ಯೋಗ ಮಾಡೋರು ಆಗಿರ್ಬೋದು, ಯಾರಿಗೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದೆ ಕೆಲಸ ಸುಸೂತ್ರವಾಗಿ ಸುಲಲಿತವಾಗಿ ನಡ್ಕೊಂಡು ಹೋಗುವಾಗೆ ಮಾಡ್ತಾನೆ ಅಂತಾನೆ ಹೇಳಿ. ಇದರ ಜೊತೆಗೆ ಶುಕ್ರ ಕೂಡ 6ನೇ ತಾರೀಕು ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಅಂದ್ರೆ ಮಿಥುನದಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಸೊ ಅದರಿಂದನೂ ಕೂಡ ನಮ್ಗೆ ಉದ್ಯೋಗ ವ್ಯಾಪಾರದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಶಿಕ್ಷಣದಲ್ಲಾಗಿರ್ಬೋದು, ಮಾನಸಿಕ ನೆಮ್ಮದಿ ಎಲ್ಲಾನು ಕೂಡ ಒಂದು ರೀತಿಯನ್ನು ವೃದ್ಧಿ ಆಗ್ತದೆ ಅಂತಾನೆ ಹೇಳ್ಬೋದು. ಶುಕ್ರನಿಂದನೂ ಲಾಭ, ಗುರುವಿನಿಂದನೂ ಲಾಭ ಅಂತಾನೆ ಹೇಳ್ಬೋದು. ಬಟ್ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಬುಧ 19ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಇರೋದ್ರಿಂದ ಅಲ್ಲಿ ತನಕ ಸ್ವಲ್ಪ ಏನು ಏರುಪೇರುಗಳೆಲ್ಲ ಆಗ್ತದೆ, ನೆಗೆಟಿವಿಟಿ, ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳೆಲ್ಲ ಆಗ್ತದೆ ಅಂತ ಹೇಳ್ಬೋದು. 19ನೇ ತಾರೀಕಿನ ಮೇಲೆ ಸಿಂಹ ರಾಶಿಯನ್ನ ಏನು ಬುಧ ಪ್ರವೇಶ ಮಾಡ್ತಾನೆ 19ಕ್ಕೆ, ಅವತ್ತರಿಂದ ವಿದ್ಯಾರ್ಥಿಗಳಿಗೂ ಅಷ್ಟೇ ಹಾಗೆ ಬೇರೆಯವರಿಗೂ ಕೂಡ ಅಷ್ಟೇ ಎಲ್ಲನೂ ತುಂಬಾ ಚೆನ್ನಾಗಿ ಕೆಲಸ ಕಾರ್ಯಗಳು ಸರಾಗವಾಗಿ ನಡ್ಕೊಂಡು ಹೋಗ್ತದೆ ಅಂತಾನೆ ಹೇಳ್ಬೋದು. ಇದೇ ತಿಂಗಳ 14ನೇ ತಾರೀಕು ಮಿಥುನದಿಂದ ಕರ್ಕಾಟಕ ರಾಶಿಗೆ ಸೂರ್ಯ ಅಂದ್ರೆ ರವಿಯ ಪ್ರವೇಶವಾಗ್ತದೆ. ಇದರಿಂದಾಗಿ ಏನು, ಸರ್ಕಾರಿ ಕೆಲಸ ಮಾಡೋರಿಗೆ ಅಥವಾ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ವಿಚಾರ ಕೆಲಸ ಕಾರ್ಯಗಳೆಲ್ಲ ನಡಿಬೇಕಿದ್ರೆ ಅದಕ್ಕೆಲ್ಲ ಒಂದು ಉತ್ತಮ ಸಮಯ ಇದು ಅಂತಾನೆ ಹೇಳ್ಬೋದು. ಯಾವುದೇ ತೊಂದರೆ ಇಲ್ಲದೆ ಸರ್ಕಾರಿ ಕೆಲಸಗಳು ನೆರವೇರ್ತದೆ. ಸರ್ಕಾರ ಕೆಲಸದಲ್ಲಿರುವವರಿಗೂ ಕೂಡ ಯಾವುದೇ ತೊಂದರೆ ತಕರಾರು ಇಲ್ಲದೇನೆ ತಮ್ಮ ಕೆಲಸ ಸಾಂಗವಾಗಿ ನೆರವೇರಿಕೊಂಡು ಹೋಗ್ತದೆ. ಹೋಟೆಲ್ ಉದ್ಯಮ ಯಾರೆಲ್ಲ ನಡೆಸ್ತಾ ಇದ್ದೀರಾ ಅವರಿಗೆ, ಮತ್ತೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರೋರಿಗೆ, ಇವರಿಬ್ಬರಿಗೂ ಕೂಡ ಈ ಮಾಸ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಉತ್ತರೋತ್ತರ ಅಭಿವೃದ್ಧಿ, ಪ್ರಾಫಿಟ್ ಅನ್ನ ಕಾಣ್ತೀರಾ. ನಿಮ್ಮ ಬಿಸ್ನೆಸ್ ಅಲ್ಲಿ ಇಷ್ಟು ದಿನ ಇದ್ದಂತಹ ತೊಂದರೆಗಳೆಲ್ಲ ನಿವಾರಣೆ ಆಗ್ತದೆ. ಒಳ್ಳೆಯ ಫಲವನ್ನು ಅನುಭವಿಸ್ತೀರಾ ಅಂತಾನೆ ಹೇಳ್ಬೋದು. ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗ್ತದೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಇದ್ದಂತಹ ಸಣ್ಣ ಪುಟ್ಟ ಜಗಳ, ಮನಸ್ತಾಪ, ಕೋಪಗಳೆಲ್ಲ ನಿವಾರಣೆಯಾಗಿ ಶಾಂತಿ ನೆಲೆಯಿರುತ್ತದೆ. ಗಂಡ ಹೆಂಡತಿಯರ ನಡುವೆ ಇದ್ದಂತಹ ಬಿರಸಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬರ್ತದೆ ಅಂತಾನೆ ಹೇಳ್ಬೋದು. ಕನ್ಯಾ ರಾಶಿಯವರು ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಇವಾಗ ಅದು ಸಕಾಲ ಅಂತಾನೆ ಹೇಳ್ಬೋದು. ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯ ರಿಟರ್ನ್ ಅನ್ನ ನೀವು ಪಡಿತೀರಾ. ಹಾಗಾಗಿ ಯಾವ್ದಕ್ಕೂ ಭಯ ಪಡುವ ಅಗತ್ಯ ಇಲ್ಲ. ಹಾಗಂತ ಹೇಳ್ಬಿಟ್ಟು ಬ್ಲೈಂಡ್ ಆಗಿ ಇಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಶೇರ್ ಅಲ್ಲಿ ಆಗಿರ್ಬೋದು ಅಥವಾ ಎಲ್ಲಾದ್ರೂ ಪ್ರಾಪರ್ಟಿ ಪರ್ಚೇಸ್ ಮಾಡೋದಾಗಿರ್ಬೋದು, ಇನ್ವೆಸ್ಟ್ ಮಾಡ್ಬೇಕಾದ್ರೆ ಪೂರ್ವಪರ ಯೋಚನೆ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋದು ಉತ್ತಮ. ಈ ಲೋಹದ ವ್ಯಾಪಾರಿಗಳು ಯಾರೆಲ್ಲ ಇದ್ದೀರಾ, ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋರಾಗ್ಬೋದು ಅಥವಾ ಕಬ್ಬಿಣದ ವ್ಯಾಪಾರ ಮಾಡೋರಾಗಿರ್ಬೋದು, ಇವರಿಗೆ ಈ ಮಾಸ ತುಂಬಾನೇ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು. ವ್ಯಾಪಾರದಲ್ಲಿ ಇದ್ದಂತ ಅಡೆತಡೆಗಳು ನಿವಾರಣೆ ಆಗ್ತದೆ. ಪ್ರಾಫಿಟ್ ಅನ್ನು ಗಳಿಸ್ತೀರಾ ಅಂತಾನೆ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಈ ಮಾಸ ತುಂಬಾನೇ ಚೆನ್ನಾಗಿದೆ. ಪ್ರಯಾಣ ಸ್ವಲ್ಪ ಜಾಸ್ತಿ ಇರ್ತದೆ ಅಂತಾನೆ ಹೇಳ್ಬೋದು. ಕುಟುಂಬದವರ ಜೊತೆ ಆಚೆ ಹೋಗೋದಾಗಿರ್ಬೋದು, ತೀರ್ಥ ಕ್ಷೇತ್ರಗಳನ್ನು ಸಂದರ್ಶನ ಮಾಡೋದು, ಪುಣ್ಯ ತೀರ್ಥಗಳ ಸ್ನಾನವನ್ನು ಮಾಡೋದಾಗಿರ್ಬೋದು, ಇದರಿಂದ ಮಾನಸಿಕವಾಗಿ ಕೂಡ ನೀವು ನೆಮ್ಮದಿಯನ್ನ ಅನುಭವಿಸ್ತೀರಾ ಅಂತಾನೆ ಹೇಳ್ಬೋದು. ಕನ್ಯಾ ರಾಶಿಯವರ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸ್ತದೆ. ಆದ್ರೆ ವಾಹನ ಚಾಲನೆ ಮಾಡುವಾಗ ಕೊಂಚ ಹುಷಾರಾಗಿರ್ಬೇಕು. ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ ಆದಷ್ಟು ನಿಧಾನವಾಗಿ ಹೋಗಿ. ವಿವಾಹ ವಿಳಂಬವಾಗ್ತಾ ಇರೋರಿಗೆ ವಿವಾಹ ಭಾಗ್ಯ ಅಂದ್ರೆ ಕಂಕಣ ಭಾಗ್ಯ ಕೂಡ ಬರಲಿದೆ. ಜೊತೆಗೆ ಸಂತಾನಪೇಕ್ಷಿ ದಂಪತಿಗಳಿಗೂ ಕೂಡ ಸಂತಾನವನ್ನ ಪಡೆಯುವ ಅಥವಾ ಅದಕ್ಕೆ ರಿಲೇಟೆಡ್ ಆಗಿ ಶುಭ ಸುದ್ದಿ ಸಿಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಈ ಮಾಸ ತುಂಬಾನೇ ಚೆನ್ನಾಗಿದೆ.